6,500ಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರನ್ನ ಬೀದಿಗೆ ತರಬೇಡಿ. ಮುಖ್ಯಮಂತ್ರಿಗಳೇ ನಾಳೆಯಿಂದ ಜಿಲ್ಲಾಡಳಿತ ಭವನದ ಎದುರು ಹೋರಾಟಕ್ಕೆ ಸಿದ್ಧ. ಹನುಮಂತಗೌಡ ಕಲ್ಮನಿ ಹೇಳಿಕೆ. ಇಂದು ಗದಗ ಜಿಲ್ಲೆ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಾವು ಅತಿಥಿ ಉಪನ್ಯಾಸಕರು ಸುಮಾರು 20ಕ್ಕೂ ಹೆಚ್ಚು ವರ್ಷಗಳ ಕಾಲ ಅತಿಥಿ ಉಪನ್ಯಾಸಕರಾಗಿ ಕೆಲಸ ಮಾಡುತ್ತಿದ್ದು, ಈಗ ದಿಢೀರನೆ ಕೈಬಿಡುವ ಸರ್ಕಾರದ ತೀರ್ಮಾನ ಸರಿಯಲ್ಲ. ಕಾನೂನು ಸಚಿವರು ನಮಗೆ ಬೆಂಬಲಿಸಿ ಪತ್ರ ನೀಡಿದ್ದಾರೆ. ಶಿಕ್ಷಣ ಸಚಿವರು ಅದಕ್ಕೆ ಸರಿಯಾಗಿ ಸ್ಪಂದನೆ ನೀಡದಿರುವುದೇ ಇದಕ್ಕೆ ಕಾರಣ. ನಿಮ್ಮ ಸರ್ಕಾರ ಆಡಳಿತಕ್ಕೆ ಬರುವ ಮುನ್ನ ನಿಮ್ಮ ಚುನಾವಣೆ ಪ್ರಣಾಳಿಕೆಯಲ್ಲಿ ಅತಿಥಿ ಉಪನ್ಯಾಸಕರ ಕಾಯಂಗೊಳಿಸುವಿಕೆಗೆ ಸೂಕ್ತ ಯೋಜನೆಯ ಬಗ್ಗೆ ನಮೂದಿಸಿದ್ದೀರಿ. ಅದರ ಬಗ್ಗೆ ಏನು ಮಾಡಿದಿರಿ? ಅದರ ವಿರುದ್ಧ ನಡೆದುಕೊಳ್ಳುತ್ತಿದ್ದೀರಿ. ನಾವು ನಿಮ್ಮ ಸರ್ಕಾರದ ವಿರುದ್ಧ ನಮ್ಮ ಹಕ್ಕಿಗಾಗಿ ನಾಳೆಯಿಂದಲೇ ಗದಗ ಜಿಲ್ಲಾ ಆಡಳಿತದ ಭವನದ ಎದುರು ರಾಜ್ಯದ ಎಲ್ಲಾ ಜಿಲ್ಲೆಯಿಂದ ನಮ್ಮ ಶಿಕ್ಷಕರು ಬಂದು ತಮ್ಮ ಹಕ್ಕಿಗಾಗಿ ತಮ್ಮ ಕುಟುಂಬ ಸಮೇತ ಹೋರಾಟಕ್ಕೆ ನಿಲ್ಲುತ್ತಾರೆ ಎಂದು ಎಚ್ಚರಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಕ್ಯಾಮರಾಮ್ಯಾನ್ ಜಗದೀಶ್ ಜೊತೆ ಅಶೋಕ್ ಉಗರ್, ಪ್ರಶಾಪ ಟಿವಿ, ಗದಗ. ದಯವಿಟ್ಟು ಅವರಲ್ಲಿ ನಾನು ಮನವಿ ಮಾಡ್ಕೋತೇನೆ, ಈ 6,500 ಕುಟುಂಬಗಳನ್ನ ಉಳಿಸಬೇಕಂತೇಳಿ ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಲ್ಲಿ ಕೂಡ ನಾನು ಮನವಿ ಮಾಡ್ಕೋತೇನೆ. ದಯವಿಟ್ಟು ಈ ಒಂದು ಅನಿಷ್ಟ ಪದ್ಧತಿಯನ್ನ ನಿಲ್ಲಿಸಬೇಕಂತೇಳಿ ಈ ಮೂಲಕ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊತೇನೆ. ಸರ್, ಅನಿರ್ದಿಷ್ಟಾವಧಿ ಸರ್, ನಾವು ಈಗಾಗಲೂ ಹೇಳಿದ್ವಿ, ಗಡುವನ್ನಕ್ಕೆ ನಾಳಿಂದ ಸ್ಟಾರ್ಟ್ ಆಯ್ತು ಸರ್. ಇನ್ನೂ ನಾವು ಗಡುವು ನಿನ್ನೆ ಹೇಳಿದ್ವಿ ನಾವು, ಆದ್ರೆ ಇವತ್ತು ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದರೆ ಇನ್ನೂ ಕೂಡ ಪ್ರಾರಂಭ ಆಗಿಲ್ಲ. ವೆಬ್ಸೈಟ್ ಓಪನ್ ಆಗಿಲ್ವಾ? ನಡೀತಾ ಇದೆ ಸರ್. ಹೌದೌದು ಸರ್. ಸರ್, ಶರಣು ಮರಗುದ್ದಿ ಅವರು ತಗೋಬೇಕಾಗಿದ್ರೆ ಯಾವ್ದು ಅನುದಾನಿತ ಕಾಲೇಜುಗಳಲ್ಲಿ ಯಾಕೆ ನೇಮಕ ಮಾಡ್ಕೊಂಡ್ರಿ? ಬರೀ ಮಾಸ್ಟರ್ MA ಆದವ್ರನ್ನ ಈಗ ಕೂಡ ಏನು ಸೇರಿಸಲ್ತಾ ಇದ್ದಾರೆ, ಅವ್ರನ್ನ ಯಾಕೆ ತಗೊಂಡ್ರಿ? ಈ ದ್ವಂದ್ವ ನಿಲುವುಗಳನ್ನ ಉನ್ನತ ಶಿಕ್ಷಣ ಇಲಾಖೆ ದಯಮಾಡಿ ಕೈ ಬಿಡ್ಬೇಕು. ಇದರಿಂದ ದೊಡ್ಡ ಸರ್ಕಾರಕ್ಕೆ ಒಂದು ಒಳ್ಳೆ ಕೆಲಸವನ್ನ ಮಾಡಿದ್ರೆ ನಾನು ಅಭಿನಂದಿಸ್ತೇನೆ. ಯಾಕಂದ್ರೆ ಏಕಾಏಕಿ ತತ್ಕ್ಷಣ ಈ ಒಂದು 6,500ರಿಂದ 7,000 ಜನ ಅತಿಥಿ ಉಪನ್ಯಾಸಕರು ಹೊರಗಡೆ ಹೋದ್ರೆ ಇದರ ಜವಾಬ್ದಾರಿ ಯಾರು? ನನ್ನ ನಂಬಿಕೆ ಇದೆ, ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒಂದು ಸಾಮಾಜಿಕ ನ್ಯಾಯ ಒದಗಿಸ್ತಾರೆ ಅನ್ನುವಂತ ಭರವಸೆ ಇದೆ. ಆ ಭರವಸೆಯಿಂದನೇ ಇದು ಬಹಳಷ್ಟು ವರ್ಷಗಳಿಂದ, ಸುಮಾರು 10-12 ವರ್ಷದಿಂದ ಹೋರಾಟವನ್ನು ಮಾಡ್ಕೊಂತ ಬಂದಿದ್ದೇವೆ. ಏಕಾಏಕಿಯಾಗಿ ಇವತ್ತಿನ ದಿವಸ ಅದನ್ನ ಕೈ ಬಿಡ್ತಾರಂತಂದ್ರೆ ಬಹಳ ಎಲ್ರಿಗೂ ಕೂಡ ಒಂದು ಬೇಜಾರದ ಸಂಗತಿಯಾಗಿದೆ. ಈ ನಮ್ಮ ನೋಡಿ ಎಷ್ಟೋ ಜನ ಅತಿಥಿ ಉಪನ್ಯಾಸಕರ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಈ ಪದ್ಧತಿ ಹೋಗ್ಬೇಕಂತೇಳಿ ಮಾನ್ಯ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೋತೀನಿ. ತತ್ಕ್ಷಣ ಮಾನ್ಯ ಕಾನೂನು ಸಚಿವರು ಅವ್ರ ಜಿಲ್ಲೆಯಲ್ಲೇ ನಾವು ಮಾಡ್ತಾ ಇದೀವಿ ಅಂತಂದ್ರೆ ಒಂದು ನಂಬಿಕೆ ಇದೆ. ಮಾನ್ಯ ಕಾನೂನು ಸಚಿವರು ನಮ್ಮನ್ನ ರಕ್ಷಣೆ ಮಾಡ್ತಾರೆ ಅನ್ನುವಂಥ ದೃಷ್ಟಿಕೋನದಿಂದ ರಾಜ್ಯದ ಎಲ್ಲ ಅತಿಥಿ ಉಪನ್ಯಾಸಕರು ನಾಳಿನ ದಿವಸ ಗದಗಿಗೆ ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ಇದನ್ನ ಆದಷ್ಟು ಬೇಗ ಈ ಕೌನ್ಸಿಲಿಂಗ್ ನಿಲ್ಲಿಸಬೇಕು. ನಾನ್ ಕ್ವಾಲಿಫೈಡ್ ಇದ್ದರೂ ಕೂಡ ಮಾನ್ಯತೆ ಕೊಡಬೇಕಂತೇಳಿ ಈ ಮೂಲಕ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತೀನಿ. ಯೋಜನೆ ರೂಪಿಸಲಾಗುವಂತ ಕೊಟ್ಟಿದ್ದಾರೆ. ಎಲ್ಲಿ ಹೋಗಿ ಈ ಯೋಜನೆಗಳು? ನಾನು ಕೇಳ್ತಾನೆ, ಉನ್ನತ ಶಿಕ್ಷಣ ಸಚಿವರನ್ನು ಕೇಳ್ತಾನೆ, ಮಾನ್ಯ ಮುಖ್ಯಮಂತ್ರಿಗಳನ್ನು ಕೇಳ್ತೇನೆ, ಮಾನ್ಯ ಉಪಮುಖ್ಯಮಂತ್ರಿಗಳನ್ನು ಕೇಳ್ತಾನೆ. ಇದರಿಂದ ಇಂದಿನ ಒಂದು ಆದೇಶದಿಂದ ಇವತ್ತು 6,500ಕ್ಕೆ ಹೆಚ್ಚು ಅತಿಥಿ ಉಪನ್ಯಾಸಕರು ಬೀದಿ ಪಾಲಾಗ್ತಾರೆ. 6,500 15-20 ವರ್ಷಗಳಿಂದ ಸೇವೆ ಸಲ್ಲಿಸಿಕೊಂಡು ಬಂದಂತ ಅತಿಥಿ ಉಪನ್ಯಾಸಕರು ಬೀದಿ ಪಾಲಾಗ್ತಾರೆ. ಇದ್ರೆ ಪಾಪ ಅವ್ರೇನೋ ಒಂದು ಉದ್ಯೋಗ ನೋಡ್ಕೋತಾ ಇದ್ರು. ಯಾರ ತರ UGC ನಿಯಮಾವಳಿ ತಗೊಳ್ಳಿ, ನಾವು ಬೇಡ ಅಂತ ಇಲ್ಲ. ಹಲವಾರು ಉದಾಹರಣೆಗಳಿವೆ. UGC ನಿಯಮಾವಳಿಗಳನ್ನ ಇಟ್ಕೊಂಡು ಇಲ್ಲದೆ ಇರ್ತಕ್ಕಂಥವ್ರನ್ನ ಅನುದಾನಿತ ಕಾಲೇಜುಗಳಲ್ಲಿ ಅಪಾಯಿಂಟ್ ಮಾಡ್ಕೊಂಡಿದ್ದೀರಿ. ನಿಮ್ಮ ಕಾಲೇಜುಗಳಲ್ಲಿ, ಸರ್ಕಾರಿ ಕಾಲೇಜುಗಳಲ್ಲಿ ಅಪಾಯಿಂಟ್ ಮಾಡ್ಕೊಂಡು ಇವತ್ತು ರಿಟೈರ್ಡ್ ಆಗಿದ್ದಾರೆ, ಕೆಲವು ಪ್ರಿನ್ಸಿಪಾಲ್ ಆಗಿದ್ದಾರೆ, ನಿವೃತ್ತಿ ಅಂಚಿನಲ್ಲಿದ್ದಾರೆ. ಅವ್ರಿಗೊಂದು ನಮಗೊಂದು ನ್ಯಾಯನಾ? ದಿನ ಪತ್ರಿಕಾಗೋಷ್ಠಿಯನ್ನ ಕರೆದಿರೋದು ಮುಖ್ಯ ಉದ್ದೇಶ 438 ಅಂದ್ರೆ 40 ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸಿರುವಂತ, ಅದು ಪದವಿ ಕಾಲೇಜುಗಳಿರ್ಬೋದು, ಡಿಪ್ಲೊಮಾ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಇನ್ನು ವಿವಿಧ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿರುವಂತ ಅತಿಥಿ ಉಪನ್ಯಾಸಕರನ್ನ ಸುಮಾರು ವರ್ಷಗಳಿಂದ ನಾವು ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದೇವೆ. ಈಗಾಗಲೇ ಈ ಹೋರಾಟವನ್ನ ರಾಜ್ಯದ ಎಲ್ಲ ಹಿಂದಿನ ಮುಖ್ಯಮಂತ್ರಿಗಳು ಕೂಡ ಸಂಪೂರ್ಣವಾಗಿ ಗಮನಿಸಿದ್ದಾರೆ. ಯಾಕೆ ಅತಿಥಿ ಉಪನ್ಯಾಸಕರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಂಪೂರ್ಣವಾದಂತಹ ಎಲ್ಲ ಮಾಹಿತಿಗಳು ಇದ್ದಾವೆ. ಆದ್ರೆ ಇವತ್ತಿನ ದಿವಸ ಮುಖ್ಯವಾಗಿ ಸರ್ಕಾರದ ಒಂದು, ಅದು ಒಳ್ಳೆಯದೋ ಕೆಟ್ಟದ್ದೋ ಗೊತ್ತಿಲ್ಲ, ಕಾನೂನಾತ್ಮಕವಾಗಿ ನಾವು ಅತಿಥಿ ಉಪನ್ಯಾಸಕರ ನೇಮಕ ಮಾಡ್ಕೋಬೇಕಂತ ಹೇಳಿ ಕೆಲವು ನಮ್ಮ ಸ್ನೇಹಿತರು